ಇನ್ನು ಥಣಿಸಂದ್ರದಲ್ಲೂ ಕೂಡ ಅಷ್ಟೇ ಬಿಡಿಎಗೆ ಸಂಬಂಧಪಟ್ಟಂತಹ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರಲ್ಲ, ಆ ಮನೆಗಳ ತೆರವು ಕಾರ್ಯಾಚರಣೆ ನಿನ್ನೆ ಇಡೀ ದಿನ ಕೂಡ ಆಯ್ತು. ಬಟ್ ಇವತ್ತು ಕೂಡ ಜೆಸಿಬಿಯ ಘರ್ಜನೆ ಅಲ್ಲಿ ಕೇಳಿಸೋದಕ್ಕೆ ಶುರುವಾಗುತ್ತೆ ಕೆಲ ಕ್ಷಣಗಳಲ್ಲಿ. ಥಣಿಸಂದ್ರದಲ್ಲೂ ಇವತ್ತು ಕೂಡ ಜೆಸಿಬಿ ಘರ್ಜನೆ ಮಾಡೋ ಸಾಧ್ಯತೆ, ಕಾರಣ ಇವತ್ತು ಕೂಡ ತೆರವು ಕಾರ್ಯಾಚರಣೆ ಮುಂದುವರಿಸಲಿದ್ದಾರೆ ಅಧಿಕಾರಿಗಳು. ನಿನ್ನೆ ಒತ್ತುವರಿ ಮಾಡಿಕೊಂಡಿದ್ದ 60 ಮನೆಗಳ ತೆರವು ಕಾರ್ಯಾಚರಣೆ ಮಾಡಿ ಮುಗಿಸಿದ್ದಾರೆ. ಬಿಡಿಎ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರಂತೆ ಜನ. ಅಕ್ರಮ ಮನೆಗಳನ್ನ ನೆಲಸಮ ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳು. ಸಂತ್ರಸ್ತರಿಗೆ ಪರ್ಯಾಯ ಟೆಂಟ್ ವ್ಯವಸ್ಥೆಯನ್ನ ಬಿಡಿಎನೇ ಮಾಡಿಕೊಟ್ಟಿದೆಯಂತೆ. ಏಕಾಏಕಿ ತೆರವು ಮಾಡಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಥಣಿಸಂದ್ರದ ಸರ್ವೆ ನಂಬರ್ 28 ಅಲ್ಲೆಲ್ಲ ಅಕ್ರಮ ಮನೆಗಳ ನಿರ್ಮಾಣ ಆಗಿತ್ತು. ಹಾಗಾಗಿ ಅದೆಲ್ಲವನ್ನ ಕೂಡ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಒಟ್ಟು 80 ಕೋಟಿ ರೂಪಾಯಿ ಮೌಲ್ಯದ ಜಾಗವನ್ನ ಬಿಡಿಎ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಅಷ್ಟು ಜಾಗ ಕೂಡ ಬಿಡಿಎಗೆ ಸಂಬಂಧಪಟ್ಟದ್ದು. ಸೊ ಅಲ್ಲಿ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಸಹಜವಾಗಿ ತಮ್ಮ ಜಾಗವನ್ನ ವಶಕ್ಕೆ ಪಡಿಸಿಕೊಳ್ಳೋ ನಿಟ್ಟಿನಲ್ಲೇ ಈ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಏಕಾಏಕಿ ಮನೆಗಳ ತೆರವು ಕಾರ್ಯಾಚರಣೆ ಆಯ್ತು ಅಂತ ಅಲ್ಲಿನ ಜನ ಈಗ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಏಕಾಏಕಿ ಮಾಡಿರ್ಲಿಕ್ಕಿಲ್ಲ, ನೋಟಿಸ್ಗಳನ್ನ ಕೊಟ್ಟಿರ್ತಾರೆ. ನೋಟಿಸ್ಗೂ ಕೂಡ ಡೋಂಟ್ ಕೇರ್ ಅಂದ ಮೇಲೆನೆ ಈ ತೆರವು ಕಾರ್ಯಾಚರಣೆ ಆಗಿರುತ್ತೆ. ನಿಮ್ಮ ನಂಬರ್ ಹೇಳಿ ಮೇಡಮ್. 3 ಗಂಟೆಗೆ ನಮ್ಮ ಆಫೀಸ್ಗೆ ಫೋನ್ ನಮ್ಮ ಹೊಟ್ಟೆ ಉರಿಸ್ತಾನಲ್ಲ, ಮನೆ ಇಲ್ಲ.